ವೀಕ್ಷಕರೇ ನಮಸ್ಕಾರ. ನಮ್ಮ ಭಾರತ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಧರ್ಮದವರ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿದೆ ಮತ್ತು ಯಾವ ಧರ್ಮದವರ ಜನಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಲಿದೆ, ಈ ಇಳಿಕೆ ಮತ್ತು ಏರಿಕೆಗೆ ಯಾವೆಲ್ಲ ಅಂಶಗಳು ನಿಜಕ್ಕೂ ಕಾರಣವಾಗಿವೆ ಅಂತ ನೋಡ್ತಾ ಹೋಗೋಣ. ವರದಿಗಳ ಪ್ರಕಾರ 2050ರ ವೇಳೆಗೆ ಭಾರತದಲ್ಲಿ ಮುಸ್ಲಿಂ ಧರ್ಮದವರ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿದೆಯಂತೆ. ಇದು ವಿಶ್ವ ದರ್ಜೆಯಲ್ಲಿ ನಾವು ನೋಡೋದಾದ್ರೆ ಭಾರತ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದಂತ ದೇಶಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿದೆಯಂತೆ. ಇದು ಯಾವಾಗ ಅಂತ ಹೇಳಿದ್ರೆ 2050ರ ವೇಳೆಗೆ. ಇದನ್ನ ಹೇಳ್ತಿರುವುದು ನಾವಲ್ಲ, ಅಮೆರಿಕನ್ ಚಿಂತಕರ ಚಾವಡಿ ಫ್ಯೂ ಸಂಶೋಧನಾ ಕೇಂದ್ರ ಈ ವರದಿಯನ್ನ 2017ರಲ್ಲೇ ಪ್ರಕಟಿಸಿದೆ. 2017ರಲ್ಲಿ ಪ್ರಕಟವಾದ ವರದಿಯನ್ನ ಈಗ್ಯಾಕೆ ಮುನ್ನೆಲೆಗೆ ತಂದು ಚರ್ಚೆ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಸದ್ಯ ದೇಶದಲ್ಲಿ ನೀವು ನೋಡ್ತಾ ಇರ್ಬೋದು, ಆಗಿಂದಾಗೆ ಕೇಳಿ ಬರುವಂತಹ ವಕ್ಫ್ ವಿವಾದ, ಅದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ನಡೀತಿರುವಂತಹ ಗಲಭೆಗಳು, ಅದರಲ್ಲೂ ಕೋಮು ಗಲಭೆಗಳು, ಜೊತೆಗೆ ದೇವಸ್ಥಾನಗಳನ್ನ ತೆರವುಗೊಳಿಸಿ ಅದರ ಮೇಲೆ ಮಸೀದಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪಗಳು, ಈ ಎಲ್ಲದರ ನಡುವೆ ಈ ವರದಿಗೆ ಮತ್ತೆ ಜೀವ ಬಂದಿದೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ 2050ರ ವೇಳೆಗೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಲಿದೆ. ಆದರೆ ಭಾರತವನ್ನ ಹೊರತುಪಡಿಸಿ ಬಾಕಿ ಎಲ್ಲಾ ರಾಷ್ಟ್ರಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಲಿದೆಯಂತೆ. ವೀಕ್ಷಕರೇ, ಮುಂಬರುವ ದಿನಗಳಲ್ಲಿ ವಿಶ್ವದ ಜನಸಂಖ್ಯೆ ಈಗಿರುವ ಜನಸಂಖ್ಯೆಗಿಂತ 35%ನಷ್ಟು ಏರಿಕೆಯಾಗಲಿದೆಯಂತೆ. ಈ ಏರಿಕೆಯಾದ 35% ಜನಸಂಖ್ಯೆಯಲ್ಲಿ 75%ನಷ್ಟು ಪಾಲು ಮುಸ್ಲಿಂ ಜನಸಂಖ್ಯೆಯದ್ದೇ ಇರುತ್ತಂತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರ ಪಾಪ್ಯುಲೇಷನ್ 2.8 ಬಿಲಿಯನ್ ಆಗಲಿದೆಯಂತೆ. ಇನ್ನು 2050ರ ವೇಳೆಗೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ 31 ಕೋಟಿಗೆ ಏರಿಕೆಯಾಗಲಿದೆಯಂತೆ. ಸದ್ಯದ ವರದಿ ಅಂದ್ರೆ 2010ರ ವರದಿಯಲ್ಲಿ ಭಾರತದ ಜನಸಂಖ್ಯೆಯಲ್ಲಿ 14.4%ನಷ್ಟು ಮುಸ್ಲಿಮರೇ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು 18.4% ಆಗಲಿದೆಯಂತೆ. ಇದೇನಿದು, ಬರೀ 4% ಜಾಸ್ತಿ ಆದರೆ 31 ಕೋಟಿ ಆಗೋಗುತ್ತಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಆದರೆ ಈಗಿರುವಂತಹ ಭಾರತದ ಜನಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿದೆ. ಹೆಚ್ಚಾದ ಜನಸಂಖ್ಯೆಯಲ್ಲಿ 18.4% ಮುಸ್ಲಿಮರೇ ಇರ್ತಾರೆ ಅಂತ ಹೇಳಿ ಈ ವರದಿಯಲ್ಲಿ ಪ್ರಕಟವಾಗಿದೆ. ಇನ್ನು ಈಗ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ 17 ಕೋಟಿಗೂ ಮೀರಿದೆ. ಮುಂದಿನ ದಿನಗಳಲ್ಲಿ ಇದು 31 ಕೋಟಿಗೂ ಹೆಚ್ಚಾಗಲಿದೆಯಂತೆ. ವೀಕ್ಷಕರೇ ಗಮನಿಸಿ, ಜಾಗತಿಕವಾಗಿ ಒಟ್ಟಾರೆ ಮುಸ್ಲಿಂ ಜನಸಂಖ್ಯೆಯ ಪೈಕಿ 62% ಜನಸಂಖ್ಯೆ ಏಷ್ಯನ್ ಪೆಸಿಫಿಕ್ ರೀಜನ್ ನಲ್ಲೇ ವಾಸ ಮಾಡ್ತಿದ್ದಾರೆ. ಇದರಲ್ಲಿ ಇಂಡೋನೇಷಿಯಾ, ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಇರಾನ್, ಟರ್ಕಿಯಲ್ಲಿ ಈ ಜನಸಂಖ್ಯೆ ವಿಸ್ತಾರವಾಗಿ ಹಂಚಿಕೆಯಾಗಿದೆ. ಪ್ರಸ್ತುತ ಇಂಡೋನೇಷಿಯಾ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವಂತಹ ದೇಶವಾಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಅಂದ್ರೆ 2050ರ ವೇಳೆಗೆ ಇಂಡೋನೇಷಿಯಾವನ್ನು ಹಿಂದಿಕ್ಕಿ ಭಾರತ ಮೊದಲ ಸ್ಥಾನಕ್ಕೆ ನಿಲ್ಲಲಿದೆಯಂತೆ. ಇನ್ನು ಊಹೆಯಂತೆಯೇ ಪಾಕಿಸ್ತಾನ 2ನೇ ಸ್ಥಾನಕ್ಕೆ ಬರಲಿದೆಯಂತೆ. ಇದೇ ವೇಳೆ ಹಿಂದೂ ಧರ್ಮವು 2050ರ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಧರ್ಮವಾಗಲಿದೆಯಂತೆ. ಈ ಪ್ಯೂ ಸೆಂಟರ್ ಅಧ್ಯಯನದ ಪ್ರಕಾರ 2050ರ ವೇಳೆಗೆ ವಿಶ್ವದಾದ್ಯಂತ ಹಿಂದೂ ಜನಸಂಖ್ಯೆ ಸುಮಾರು 34%ನಷ್ಟು ಹೆಚ್ಚಾಗಲಿದೆಯಂತೆ. ಈಗಾಗಲೇ ವಿಶ್ವದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಹಿಂದೂ ಧರ್ಮದವರ ಪಾಲು 14.9ರಷ್ಟಿದೆ. ಮುಂದಿನ ದಿನಗಳಲ್ಲಿ ಇದು 31.4ರಷ್ಟಾಗಲಿದೆ. ಇನ್ನು ಮುಸ್ಲಿಮರ ಪಾಲು ಇವತ್ತಿಗೆ ವಿಶ್ವದ ಜನಸಂಖ್ಯೆಯಲ್ಲಿ 29.7ರಷ್ಟಿದೆ. 2050ರ ವೇಳೆಗೆ ವಿಶ್ವದ ಈ ಕೆಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ತೀವ್ರಗತಿಯಲ್ಲಿ ಕಡಿಮೆಯಾಗಲಿದೆಯಂತೆ. ಅದರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಗಣನೀಯವಾದ ಇಳಿಕೆ ಆಗಲಿದೆಯಂತೆ. 2010ರಲ್ಲಿ 1.2ರಷ್ಟಿದ್ದ ಜನಸಂಖ್ಯೆಯು 2050ರ ವೇಳೆಗೆ 1.3ಕ್ಕೆ ಇಳಿಕೆಯಾಗಲಿದೆಯಂತೆ. ಬಾಂಗ್ಲಾದೇಶದಲ್ಲಿ 2010ರಲ್ಲಿ 8.5ರಷ್ಟಿದ್ದ ಜನಸಂಖ್ಯೆ 2050ರ ವೇಳೆಗೆ 7.2 ಆಗಲಿದೆಯಂತೆ.
ಇನ್ನು ಅಫ್ಘಾನಿಸ್ತಾನದಲ್ಲಂತೂ 0.4%, ಮುಂದಿನ ದಿನಗಳಲ್ಲಿ ಇದು 0.3% ಆಗಲಿದೆಯಂತೆ. ವೀಕ್ಷಕರೇ, ನೀವಿಲ್ಲಿ ಯೋಚನೆ ಮಾಡಬೇಕು, ಹಿಂದೂ ಧರ್ಮದಲ್ಲೇ ಯಾಕಿಷ್ಟು ಗಣನೀಯವಾದ ಇಳಿಕೆ ಕಾಣ್ತಿದೆ ಜನಸಂಖ್ಯೆಯಲ್ಲಿ ಅಂತ ಅಂದರೆ, ಈಗಿನ ಯುವಕ ಯುವತಿಯರು, ಅದರಲ್ಲೂ ಹಿಂದೂ ಧರ್ಮದ ಯುವಕ ಯುವತಿಯರು ಮದುವೆ ಅಂದರೆ ಹಿಂಜರಿತಿದ್ದಾರೆ. ಅದ್ರ ಜೊತೆಗೆ ಮದುವೆಯಾದ ದಂಪತಿಗಳು ಒಂದು ಮಗು ಸಾಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ. ಜೊತೆಗೆ ಅವರಲ್ಲಿದ್ದಂತಹ ಫರ್ಟಿಲಿಟಿ ಲೆವೆಲ್ ಕೂಡ ಕಡಿಮೆ ಆಗ್ತಿದೆ. ಇನ್ನು ಮುಸ್ಲಿಂ ಧರ್ಮದಲ್ಲಿ ಯಾಕಿಷ್ಟು ಪಾಪ್ಯುಲೇಷನ್ ಹೈಕ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಎಲ್ಲ ಧಾರ್ಮಿಕ ಗುಂಪುಗಳಲ್ಲಿ ಮುಸ್ಲಿಮರು ಅತ್ಯಂತ ಕಿರಿಯ ಸರಾಸರಿ ವಯಸ್ಸು ಹೊಂದಿರುವುದರಿಂದ ಅದು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಗುಂಪಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.